ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜ್ಞಾನಸುಧೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಸಾಮಾಜಿಕ ಒಪ್ಪಂದದ ಸಿದ್ಧಾಂತದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಕಳೆದ 2 ವಿಡಿಯೋಗಳಲ್ಲಿ ನಾನು ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ರ ಸಾಮಾಜಿಕ ಒಪ್ಪಂದ ಕುರಿತು ಚರ್ಚೆ ಮಾಡಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೆ ರೂಸೋ ಇವರ ಒಂದು ದೃಷ್ಟಿಕೋನದಲ್ಲಿ ಸಾಮಾಜಿಕ ಒಪ್ಪಂದ ಹೇಗೆ ಏರ್ಪಟ್ಟಿತು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಜೆ ರೂಸೋ ಅವರ ಒಂದು ಸಂಕ್ಷಿಪ್ತವಾದಂತಹ ಜೀವನವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಜೆ ರೂಸೋ ಅವರು ಕ್ರಿಸ್ತಶಕ 1712ರಲ್ಲಿ ಜನನವನ್ನು ಪಡೆದುಕೊಂಡರು ಮತ್ತು 1778ರಲ್ಲಿ ಅವರ ನಿಧನ ಹೊಂದಿದರು ಅಂತ. ಈ ಒಂದು ಕಾಲಾವಧಿಯಲ್ಲಿ ಅವರು ಅನೇಕ ರಾಜಕೀಯ ಚಿಂತನೆಗಳನ್ನು ಸಿದ್ಧಾಂತಗಳನ್ನು ನೀಡುವಂತಹ ಒಂದು ಅದ್ಭುತವಾದಂಥ ಪ್ರಯತ್ನವನ್ನು ಮಾಡಿದರು ಅಂತ. ಈ ಜೆ ರೂಸೋ ಇವರು ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ಅನ್ನುವಂತಹ ಒಂದು ಪಟ್ಟಣದಲ್ಲಿ ಜನನವನ್ನು ಪಡೆದುಕೊಂಡರು. ಇವರು ಕಾಲಾಂತರದಲ್ಲಿ ತಮ್ಮ ಸಾಮಾಜಿಕ ರಾಜಕೀಯ ಚಿಂತನೆಗಳನ್ನು ಬೆಳೆಸಿಕೊಂಡು ಅನೇಕ ವಿಚಾರಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಇವರು ಮಾಡಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಬಹುಮುಖ್ಯವಾಗಿ ನಾವು ಇಲ್ಲಿ ತಿಳಿದುಕೊಳ್ಳುವಂತಹ ಸಂಗತಿ ಅಂದರೆ ಜೆ ರೂಸೋ ಅವರ ಕೊಟ್ಟಂತಹ ಕೃತಿಯ ಕೊಡುಗೆಗಳು ಅಂದರೆ ಪುಸ್ತಕಗಳನ್ನು ನಾವು ಇಲ್ಲಿ ನೋಡುವಂಥ ಪ್ರಯತ್ನಗಳನ್ನು ಮಾಡೋಣ. ಡಿಸ್ಕೋರ್ಸಸ್ ಆನ್ ದ ಒರಿಜಿನ್ ಆಫ್ ಇನ್ಇಕ್ವಾಲಿಟಿ ಅನ್ನುವಂಥ ಪುಸ್ತಕವನ್ನು ಕ್ರಿಸ್ತಶಕ 1754ರಲ್ಲಿ ಅವರು ಪ್ರಕಟಣೆಯನ್ನು ಗೊಳಿಸಿದರು ಅಂತ. ನೆಕ್ಸ್ಟು ಡಿಸ್ಕೋರ್ಸಸ್ ಆನ್ ಪೊಲಿಟಿಕಲ್ ಎಕನಾಮಿ ಅನ್ನುವಂಥ ಪುಸ್ತಕವನ್ನು 1755ರಲ್ಲಿ ಅವರು ಮುದ್ರಣವನ್ನು ಗೊಳಿಸಿದರು ಅಂತ. ಅತಿ ಪ್ರಮುಖವಾಗಿರುವಂತಹ ಒಂದು ಪುಸ್ತಕವನ್ನು ಬರೆದರು, ಅದು ದಿ ಎಮಿಲಿ ಅನ್ನುವಂಥದ್ದು 1762ರಲ್ಲಿ. ಅದೇ ರೀತಿಯಾಗಿ ಸೋಷಿಯಲ್ ಕಾಂಟ್ಯಾಕ್ಟ್ ಅನ್ನುವಂತಹ ಪುಸ್ತಕವನ್ನು 1762ರಲ್ಲಿ ಅವರು ಬರೆದರು. ಇನ್ನು ಕನ್ಫೆಷನ್ ಅನ್ನುವಂತಹ ಪುಸ್ತಕವನ್ನು 1765ರಲ್ಲಿ ಅವರು ಬರೆದರು. ಈ ಎಲ್ಲ ಪುಸ್ತಕಗಳು ಬಹುತೇಕ ಅವರ ಸಾಮಾಜಿಕ ರಾಜಕೀಯ ಚಿಂತನೆಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾವೆ ಅಂತ. ದಿ ಎಮಿಲಿ ಅನ್ನುವಂಥ ಪುಸ್ತಕ ಇದು ಅವರ ಶ್ರೇಷ್ಠ ಪುಸ್ತಕವಾಗಿದ್ದು ಇಲ್ಲಿ ಅನೇಕ ಚಿಂತನೆಗಳನ್ನು ಅವರು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದಂತ. ಸ್ನೇಹಿತರೆ, ಇನ್ನೊಂದು ನೀವು ಗಮನಿಸಬೇಕು, ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ರಂತೆ ಇವರು ಕೂಡ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಹೇಳುವಂಥ ಪ್ರಯತ್ನದಲ್ಲಿ ಮೊದಲನೇದಾಗಿ ಅವರು ಸ್ಟೇಟ್ ಆಫ್ ನೇಚರ್ ಬಗ್ಗೆ ಮಾತನಾಡಿದ್ದಾರೆ. ಅಂತಂದರೆ ನೈಸರ್ಗಿಕ ಅವಸ್ಥೆ ಅಥವಾ ನೈಸರ್ಗಿಕ ಪರಿಸ್ಥಿತಿ ರಾಜ್ಯಕ್ಕಿಂತ ಪೂರ್ವದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಸ್ಟೇಟ್ ಆಫ್ ನೇಚರ್ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ ಅಂತ. ಈ ಸ್ಟೇಟ್ ಆಫ್ ನೇಚರ್ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿಯಾಗಿ ರಾಜ್ಯವನ್ನು ರಚನೆ ಮಾಡಿಕೊಳ್ಳೋಕ್ಕಿಂತ ಮೊದಲು ಅಥವಾ ಒಂದು ಸಾಮಾಜಿಕ ಒಪ್ಪಂದಕ್ಕೆ ಒಳಪಡೋಕ್ಕಿಂತ ಮೊದಲು ಮಾನವ ಬದುಕಿದ್ದ ಅಂತ ಏನು ಹೇಳ್ತದಲ್ಲ, ಅದಕ್ಕೆ ನಾವು ನೈಸರ್ಗಿಕ ಪರಿಸ್ಥಿತಿ ಅಂತ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಅಂತ. ಹಾಗಾದರೆ ಜೆ ರೂಸೋ ಅವರ ಪ್ರಕಾರ ನೈಸರ್ಗಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಮನುಷ್ಯ ನೈಸರ್ಗಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಒಳ್ಳೆಯವನಾಗಿದ್ದನು. ಯಾವುದೇ ರೀತಿಯಾದಂತಹ ಕೊಲೆ ಸುಲಿಗೆ ಇಂತಹ ಕೃತ್ಯಗಳನ್ನು ಮಾಡದೆ ಅತ್ಯಂತ ಸಭ್ಯವಾದಂಥ ರೀತಿಯಲ್ಲಿ ಸಭ್ಯವಾದಂಥ ಸ್ವಭಾವದ ಮೂಲಕ ಆತ ಬದುಕ್ತಾ ಇದ್ದ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ. ಮನುಷ್ಯನಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಪಾಪ ಪುಣ್ಯ, ಸರಿ ತಪ್ಪು ಮುಂತಾದವುಗಳ ತಿಳುವಳಿಕೆ ಇಲ್ಲದೆ ಒಂದು ಮುಗ್ಧವಾದಂಥ ರೀತಿಯಲ್ಲಿ ಆತ ಬದುಕ್ತಿದ್ದ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಅಲ್ಲಿ ಸುಖಿಯಾದಂತಹ ಶಾಂತಚಿತ್ತವಾದಂತಹ ಬದುಕನ್ನು ನೈಸರ್ಗಿಕ ಪರಿಸ್ಥಿತಿಯಲ್ಲಿ ಆತ ನಡೆಸ್ಕೊಂಡು ಹೋಗ್ತಾ ಇದ್ದ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆತ ಆತ್ಮದ ಪ್ರಕಾರ ಬದುಕುವಂತಹ ಪ್ರಯತ್ನವನ್ನು ನೈಸರ್ಗಿಕ ಪರಿಸ್ಥಿತಿಯಲ್ಲಿ ಮಾಡಿದ್ದ. ಅಂದರೆ ಒಟ್ಟಾರೆಯಾಗಿ ಆತ ಸ್ವರ್ಗೀಯ ಸುಖದಲ್ಲಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತನ್ನ ಹಸಿವನ್ನು ಇಂಗಿಸಿಕೊಳ್ಳಲಿಕ್ಕೆ ಗೆಣಸುಗಳನ್ನು ತಿನ್ನುವುದರ ಮೂಲಕ ಮತ್ತು ಪ್ರಾಣಿಗಳನ್ನು ಭೇಟಿ ಆಡೋದ್ರ ಮೂಲಕ ಅವುಗಳನ್ನು ಹಸಿವನ್ನು ಈಡೇರಿಸಿಕೊಂಡಾದ ನಂತರದಲ್ಲಿ ಆತನ ಒಂದು ಸುಖಿಯಾದಂಥ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ಇತರೆ ಯಾವುದೇ ಥರದಂತಹ ಗಲಿಬಿಗಳನ್ನು ಮಾಡೋದಾಗಲಿ ಅಥವಾ ಯುದ್ಧಗಳನ್ನು ಮಾಡುವುದಾಗಲಿ ಅಥವಾ ಇನ್ನೊಬ್ಬರ ಆಸ್ತಿಗಳನ್ನು ಕಿತ್ತುಕೊಂಡು ತಿನ್ನುವುದಾಗಲಿ ಇಂಥ ಯಾವುದೇ ಕಾರ್ಯಗಳಲ್ಲಿ ಆತ ತೊಡಗಿಕೊಳ್ಳದೆ ಸಭ್ಯನಾಗಿ ಅನಾಗರಿಕನಾಗಿದ್ದರೂ ಕೂಡ ಸಭ್ಯದ ರೀತಿಯಲ್ಲಿ ಆತ ಬದುಕನ್ನು ಸಾಗಿಸ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ರೂಸೋ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಆತ ಆಸ್ತಿಯನ್ನು ಮಾಡುವಂಥ ಪ್ರಯತ್ನಕ್ಕೆ ಒಳಪಡ್ತಾ ಇದ್ದಾನೆ.
ಅಂತಂದರೆ ಕಾಲಕ್ರಮೇಣದಲ್ಲಿ ಅಂಥ ಒಬ್ಬ ಮಾನವ ಆಸ್ತಿಯನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿದ. ಆ ಆಸ್ತಿ ಸಂಗ್ರಹಣೆಯಲ್ಲಿ ಆತ ನಿಧಾನವಾಗಿ ನಿಸ್ವಾರ್ಥವಾಗಿ ಇದ್ದಂಥ ವ್ಯಕ್ತಿ ಸ್ವಾರ್ಥಪರವಾಗಿದ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಯಾವಾಗ ಆಸ್ತಿಯನ್ನು ಹೊಂದುವಂತಹ ಇಚ್ಛೆ ಆತನಿಗಾತು, ಅದು ನಿಧಾನವಾಗಿ ಸ್ವಾರ್ಥದಿಂದ ವರ್ತಿಸಲಿಕ್ಕೆ ಆತ ಪ್ರಯತ್ನ ಮಾಡಿದ, ಇತರರ ಆಸ್ತಿಗಳನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ ಅನ್ನೋದಂಥ ವಿಚಾರವನ್ನು ಇಲ್ಲಿ ರೂಸೋ ಅವರು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಒಂದು ವಿಷಯ. ಇನ್ನು ಎರಡನೇ ಹಂತಕ್ಕೆ ಬರೋಣ. ಎರಡನೇ ಹಂತ ಯಾವುದಪ್ಪ ಅಂತಂದ್ರೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತ. ಇದು ಬಹಳ ಇಂಪಾರ್ಟೆಂಟು. ಯಾಕಂತಂದರೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತವೆಂದರೆ ನೈಸರ್ಗಿಕ ಸ್ಥಿತಿಯಲ್ಲಿದ್ದಂತಹ ಮನುಷ್ಯನ ಬದುಕು ಯಾವ ರೀತಿಯಾಗಿ ರಾಜ್ಯದ ರಚನೆಗೆ ಒಳಪಟ್ಟಿತ್ತು ಅಥವಾ ಸಾಮಾಜಿಕ ಒಪ್ಪಂದಕ್ಕೆ ಒಳಪಟ್ಟಿತ್ತು ಅಂತ ಹೇಳ್ತದಲ್ಲ, ಅದು ಬಹಳ ಪ್ರಮುಖವಾಗಿರುವಂಥ ಘಟ್ಟ. ಹಾಗಾಗಿ ಸೋಷಿಯಲ್ ಕಾಂಟ್ಯಾಕ್ಟ್ ಅಂತ ನಾವು ಅದನ್ನು ಕರಿತಾ ಇದ್ದೀವಿ, ಸಾಮಾಜಿಕ ಒಪ್ಪಂದ. ರೂಸೋ ಅವರ ಒಂದು ಸ್ಟೇಟ್ಮೆಂಟ್ ಬಹಳ ಪ್ರಮುಖವಾಗಿರುವಂಥ ಒಂದು ಸ್ಟೇಟ್ಮೆಂಟು ಮತ್ತು ಭಾಳಷ್ಟು ಎಕ್ಸಾಮ್ಗಳಲ್ಲಿ ಇದನ್ನು ಕೋಟ್ ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಮ್ಯಾನ್ ಈಸ್ ಅ ಬಾರ್ನ್ ಫ್ರೀ ಆ್ಯಂಡ್ ಎವ್ರಿವೇರ್ ಹೀ ಈಸ್ ಇನ್ ಚೈನ್ ಅಂತ ಹೇಳ್ತಾನೆ. ಅಂದರೆ ಮನುಷ್ಯ ಹುಟ್ಟುತಃ ಸ್ವತಂತ್ರನಾಗಿದ್ದ, ಮುಕ್ತನಾಗಿದ್ದ. ಆದರೆ ಆತ ಬೆಳೆದಂತೆ ಎಲ್ಲ ಬಂಧನಗಳಲ್ಲಿ ಆತ ತನ್ನನ್ನು ಕಟ್ಟಿ ಹಾಕಿಕೊಳ್ತಾ ಇದ್ದಾನೆ, ಅಥವಾ ಎಲ್ಲ ಬಂಧನಗಳು ಆತನನ್ನು ಕಟ್ಟಿ ಹಾಕಿವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಅಂತ. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಹೇಳುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರಂತ. ಸಾಮಾಜಿಕ ಒಪ್ಪಂದದಲ್ಲಿ ಏನಾಗ್ತಂದ್ರೆ, ಮನುಷ್ಯರಿಗೆ ಒಂದು ಸುಭದ್ರವಾದಂತಹ ಸುವ್ಯವಸ್ಥಿತವಾದಂತಹ ಸಮಾಜ ಬೇಕಾಗಿತ್ತು, ಸುರಕ್ಷಿತವಾದಂಥ ಒಂದು ಸಮಾಜ ಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ನೈಸರ್ಗಿಕ ಹಕ್ಕುಗಳನ್ನು ಎಲ್ಲರೂ ಸಮಾಜಕ್ಕೆ ಅರ್ಪಿಸುವಂಥ ಕೆಲಸಕ್ಕೆ ಅಣಿಯಾಗಬೇಕಾಗಿತ್ತು. ಹಾಗಾಗಿ ಸಾಮಾಜಿಕ ಒಪ್ಪಂದದಲ್ಲಿ ಎಲ್ಲರೂ, ಸಮಾಜದಲ್ಲಿರುವಂಥ ಎಲ್ಲರೂ ತಮ್ಮ ನೈಸರ್ಗಿಕ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ಬಿಟ್ಟು ಕೊಡುವಂತಹ ಪ್ರಯತ್ನಗಳನ್ನು ಅವರು ಮಾಡಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ವ್ಯಕ್ತಿಯು ಸಂಪೂರ್ಣವಾಗಿ ತನ್ನ ಹಕ್ಕುಗಳನ್ನು ಸಮಾಜಕ್ಕೆ ಅರ್ಪಿಸುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ಈ ಹಕ್ಕುಗಳನ್ನು ಅರ್ಪಿಸೋದಂದರೆ ಒಬ್ಬರು ತಮ್ಮಲ್ಲಿರುವಂಥ ಹಕ್ಕುಗಳನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡೋದು, ಇನ್ನೊಬ್ಬರು ತಮ್ಮ ಹಕ್ಕುಗಳನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡೋದು. ಅಂತಂದರೆ ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ ಅನ್ನುವಂತಹ ತತ್ವದ ಅಡಿಯಲ್ಲಿ ಇಡೀ ಸಮಾಜದ ಜನರು ತಮ್ಮ ಹಕ್ಕುಗಳನ್ನು ಸಮಾಜಕ್ಕೆ ಅರ್ಪಿಸಿದರು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಹೀಗೆ ಹಕ್ಕುಗಳನ್ನು ಅರ್ಪಿಸಿದಂತಹ ನಾಗರಿಕರು ಇವರು ಕೇವಲ ನಾಗರಿಕರಾಗಿ ಉಳಿಯದೆ ಅವರೇ ಸಾರ್ವಭೌಮರಾಗಿ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅಂತಂದರೆ ಸಾರ್ವಭೌಮತ್ವ ಅನ್ನೋದು ಕೇವಲ ಒಂದು ವ್ಯವಸ್ಥೆಗೇನೋ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ನೀಡಿದೆ, ಸಾರ್ವಭೌಮತ್ವ ಅನ್ನೋದು ಇಡೀ ಸಮಾಜಕ್ಕೇ ಬಂದು ಬಿಟ್ಟಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹೀಗಾಗಿ ರಾಜ್ಯ ವ್ಯಕ್ತಿಯನ್ನು ನೈತಿಕ ಜೀವಿಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿತು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅಂತ. ಹೀಗಾಗಿ ರಾಜ್ಯದಲ್ಲಿರೋ ಜನರು ಸತತವಾಗಿ ರಾಜ್ಯದ ಕ್ರಿಯೆಗಳಲ್ಲಿ ಕಾನೂನುಗಳನ್ನು ರಚನೆ ಮಾಡುವಂತಹ ಒಂದು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದರು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಅಂತಂದರೆ ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಇಲ್ಲಿ ಸಾಮಾಜಿಕ ಒಪ್ಪಂದ ಹೆಂಗತ್ತಂದ್ರೆ ಇಡೀ ಜನರು ತಮ್ಮ ಹಕ್ಕುಗಳನ್ನು ಸಮಾಜಕ್ಕೆ ಅರ್ಪಿಸಿದರು ಮತ್ತು ಸಮಾಜಕ್ಕೆ ಇವರೆಲ್ಲರೂ ಕೂಡ ವಿಧೇಯರಾದರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯಾರೊಬ್ಬ ವ್ಯಕ್ತಿಯೂ ಕೂಡ ಸರ್ವಶ್ರೇಷ್ಠನಾಗದೆ ಇಡೀ ಸಮಾಜವೇ ಸರ್ವಶ್ರೇಷ್ಠ ಆಯಿತು, ಅದೇ ಸಾರ್ವಭೌಮವಾಗಿ ರಚಿತಗೊಂಡಿತು ಅನ್ನುವಂತಹ ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ನಾವಿಲ್ಲಿ ಮಾಡಬೇಕಾಗ್ತದೆ. ಸ್ನೇಹಿತರೆ, ಇನ್ನೊಂದು ನಾವಿಲ್ಲಿ ಬಹಳ ಗಮನಿಸಬೇಕಾಗಿರುವಂಥದ್ದು ರೂಸೋ ಅವರ ಸಾಮಾಜಿಕ ಒಪ್ಪಂದದಲ್ಲಿ ಕಂಡುಬರುವಂಥದ್ದು ಮತ್ತು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಅದು ಜನರಲ್ ವಿಲ್ ಅಂತ ಕರೀತಾರೆ. ಅಂತಂದರೆ ಅದಕ್ಕೆ ನಾವು ಥಿಯರಿ ಆಫ್ ಜನರಲ್ ವಿಲ್ ಅಂತಂದರೆ ಸಾಮಾನ್ಯ ಇಚ್ಛೆ ಅಂತ ಕರಿತೀವಿ ನಾವು. ಇಲ್ಲಿ ರೂಸೋ ಅವರು ಬಹಳ ಇಂಪಾರ್ಟೆಂಟಾಗಿ ಈ ಥಿಯರಿಯನ್ನು ಹೇಳುವಂಥ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಎರಡು ರೀತಿಯಾದಂತಹ ವಿಲ್ ಅಂದರೆ ಇಚ್ಛೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತ. ಜನರಲ್ ವಿಲ್ ಅಂತಂದರೆ ಸಾಮಾನ್ಯ ಇಚ್ಛೆ. ಯಾವ ರೀತಿಯಾಗಿ ಅಂತಹ ಇಚ್ಛೆ ಅಂತಂದರೆ ಮನುಷ್ಯನು ತನ್ನ ಹಕ್ಕುಗಳನ್ನು ಸಮಾಜಕ್ಕೆ ಬಿಟ್ಟು ಕೊಡುವುದರ ಮೂಲಕ ಸಾಮಾಜಿಕ ಇಚ್ಛೆಯೇ ಸರ್ವರ ಇಚ್ಛೆ ಆಯಿತು ಅನ್ನೋದನ್ನುವಂತಹ ಮಾತನ್ನು ಆತ ಹೇಳುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಿದ್ದಾನೆ. ಸ್ನೇಹಿತರೆ, ನಾವಿಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು.
ಸಾರ್ವತ್ರಿಕ ಅಥವಾ ಸಾಮಾನ್ಯಿಕ ಇಚ್ಛೆಯಲ್ಲಿ 2 ಪ್ರಮುಖವಾದಂಥ ಇಚ್ಛೆಗಳನ್ನು ರೂಸೋ ಅವರು ಗುರುತಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಒಂದು ನೈಜ ಇಚ್ಛೆ ಅಂತ. ನೈಜ ಇಚ್ಛೆ ಅಂತಂದರೆ ಏನ್ರಿ, ಇದು ಆ್ಯಕ್ಚುಲ್ ವಿಲ್ ಅಂತ ಇಂಗ್ಲೀಷಿನಲ್ಲಿ ಅದನ್ನು ಕರಿತಾ ಇದ್ದಾರೆ. ಇನ್ನೊಂದು ವಾಸ್ತವ ಇಚ್ಛೆ. ವಾಸ್ತವ ಇಚ್ಛೆ ಅಂತಂದರೆ ಏನ್ರಿ, ರಿಯಲ್ ವಿಲ್ ಅಂತ. ನೈಜ ಇಚ್ಛೆ ಅಂತಂದರೆ ವ್ಯಕ್ತಿಯು ಸ್ವಹಿತವಾದಂತಹ ತಾತ್ಕಾಲಿಕವಾದಂಥ ಇಚ್ಛೆಯನ್ನು ಹೊಂದಿರುತ್ತಾನೆ. ಇದು ಒಂದು ರೀತಿಯಾದಂತಹ ಸ್ವಾರ್ಥ ಭಾವನೆಯಿಂದ ಕೂಡಿರ್ತದೆ ಅಂತ. ಅಂದ್ರೆ ತನಗೆ ಬೇಕಾಗಿರುವಂತಹ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಏನು ಇಚ್ಛೆ ಪಡ್ತಾನಲ್ಲ, ಅದಕ್ಕೆ ನಾವೇನು ಕರಿಬೇಕು, ನೈಜ ಇಚ್ಛೆ ಅಥವಾ ಆ್ಯಕ್ಚುಲ್ ವಿಲ್ ಅಂತ ಅದನ್ನು ನಾವಿಲ್ಲಿ ಕರಿಬೇಕಾಗ್ತದೆ ಅಂತ. ಹಾಗಾಗಿ ಮನುಷ್ಯ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಹೊಂದಿರುವಂಥ ಇಚ್ಛೆ ಅದು ನೈಜ ಇಚ್ಛೆ, ಅದು ಸಂಕುಚಿತವಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಮನುಷ್ಯ ಇನ್ನೊಂದು ಇಚ್ಛೆಯನ್ನು ಹೊಂದಿದ್ದಾನೆ. ಅದು ಯಾವುದಪ್ಪ ಅಂತಂದರೆ ರಿಯಲ್ ವಿಲ್ ಅಂತಂದರೆ ವಾಸ್ತವ ಇಚ್ಛೆ. ಈ ವಾಸ್ತವ ಇಚ್ಛೆಯಲ್ಲಿ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಅಂತಂದರೆ ನಿಸ್ವಾರ್ಥದಿಂದ ವರ್ತಿಸುತ್ತಾನೆ. ಅಂತಂದರೆ ತನ್ನ ಬಯಕೆಗಳನ್ನು ಬದಿಗೊತ್ತಿ ಸಮಾಜದ ಬಯಕೆಗಳನ್ನು ಈಡೇರಿಸಲಿಕ್ಕೆ ಆತ ಪ್ರಯತ್ನಗಳನ್ನು ಮಾಡ್ತಾನಲ್ಲ, ಅದಕ್ಕೆ ಆತ ವಾಸ್ತವಿಕ ಇಚ್ಛೆ ಅಂತ ಹೇಳ್ತಾನೆ. ಅಂದರೆ ರಿಯಲ್ ವಿಲ್ ಅನ್ನೋದನ್ನಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನಂತೆ. ಈ ರಿಯಲ್ ವಿಲ್ಲದ ಮೂಲಕ ವ್ಯಕ್ತಿ ತನ್ನನ್ನು ತಾನು ಸಮಾಜಕ್ಕೆ ತೆರೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಸಮಾಜದ ಚಿಂತನೆಗಳನ್ನು ಮಾಡುವುದು, ಸಮಾಜಕ್ಕಾಗಿ ದುಡಿಯುವುದು, ನಿಸ್ವಾರ್ಥವಾಗಿ ದುಡಿಯುವಂಥ ಪ್ರಯತ್ನಗಳನ್ನು ಮಾಡಿದರೆ ಆತ ಹೇಳ್ತಾ ಇದ್ದಾನೆ ಇದು ವಾಸ್ತವ ಇಚ್ಛೆ ಅಂತ. ಹೀಗಾಗಿ ಸ್ವಾರ್ಥದಿಂದ ಕೂಡಿ ಕೆಲಸಗಳನ್ನು ಮಾಡಿದರೆ ಅದು ನೈಜ ಇಚ್ಛೆ ಆಗುತ್ತದೆ. ನಿಸ್ವಾರ್ಥದಿಂದ ತನ್ನನ್ನು ತಾನು ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದೇ ಆದರೆ ಅದು ರಿಯಲ್ ಇಚ್ಛೆಯಾಗಿ ಮಾರ್ಪಾಡಾಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ರೂಸೋ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅಂತ. ಹೀಗೆ ಜನರಲ್ ವಿಲ್ ಅನ್ನುವಂಥ ಕಾನ್ಸೆಪ್ಟು ಇವರ ಚಿಂತನೆಯಲ್ಲಿ ಬಹಳ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಸಂಗತಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಒಟ್ಟಾರೆಯಾಗಿ ನಾವು ಹೇಳಬೇಕಾದತ್ತಂದರೆ ಈ ರೂಸೋ ಅವರ ಒಂದು ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಇದು ಜಾನ್ ಲಾಕ್ ಮತ್ತು ಥಾಮಸ್ ಹಾಬ್ಸರ ಸಾಮಾಜಿಕ ಒಪ್ಪಂದಕ್ಕಿಂತಲೂ ಒಂದು ವಿಭಿನ್ನವಾದಂಥ ಚಿಂತನೆಯನ್ನು ಹುಟ್ಟು ಹಾಕಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಸಮಾಜವೇ ಸಾರ್ವಭೌಮತ್ವವಾಗಿ ಕಾರ್ಯವನ್ನು ಮಾಡ್ತಾ ಇದೆ, ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮತ್ತು ಸಮಾಜ ನೀಡುವುದು ಸರ್ವರ ಇಚ್ಛೆಯ ಮೇರೆಗೆ, ಅದಕ್ಕೆ ನಾವು ಜನರಲ್ ವಿಲ್ ಅನ್ನೋಂಥ ಒಂದು ಪಾಯಿಂಟನ್ನು ಆತ ಹೇಳ್ತಾ ಇದ್ದಾನೆ ಅಂತ. ಸಮಾಜ ಯಾವ ರೀತಿಯಾಗಿ ರಚನೆಗೊಂಡು ಮುಂದುವರಿಬೇಕಂತಂದ್ರೆ, ರಾಜ್ಯ ಯಾವ ರೀತಿಯಾಗಿ ರಚನೆಗೊಂಡು ಮುಂದುವರಿಬೇಕಂತಂದ್ರೆ ಅದು ಜನರ ಇಚ್ಛೆಯ ಮೇರೆಗಿನ ಅದು ಸಾಗಬೇಕನ್ನುವಂಥ ಮಾತನ್ನು ಆತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅಂತ. ಇಷ್ಟು ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಬಹುಶಃ ಈ ಎಲ್ಲ ಸಂಗತಿಗಳು ನಿಮ್ಮ ಅಧ್ಯಯನಕ್ಕೆ ಉಪಯುಕ್ತವಾಗುತ್ತವೆ ಅನ್ನುವಂಥ ಇಚ್ಛೆಯೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.